ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ. ಅರಾವಳಿ ಇಷ್ಟು ಹೇಳಿದ್ರೆ ಸಾಕು. ಉತ್ತರ ಭಾರತದ ಜನ ದಂಗೆಗಳು ಹೊಟ್ಟಕ್ಕೆ ಬಂದಿಟ್ಬಿಟ್ಟಿದ್ದಾರೆ. ಒಂದು ರಾಜ್ಯ ಅಲ್ಲ, ಎರಡಲ್ಲ, 3-4 ರಾಜ್ಯಗಳಲ್ಲಿ ಹಬ್ಬಿದಂಥ ಅರಾವಳಿ. ಅಲ್ಲೇ ಗಣಿಗಾರಿಕೆಗೆ 100 ಮೀಟರ್ ಎತ್ತರ ಇದ್ದಂಥ ಬೆಟ್ಟಗಳನ್ನ ಬಿಟ್ಟು ಅದಕ್ಕೆ ಕಡಿಮೆ ಇದ್ದಿದ್ದು ನೀವು ಗಣಿಗಾರಿಕೆ ಮಾಡಿಕೊಳ್ಳ್ರಪ್ಪ ಅಂತೇಳಿ ಸುಪ್ರೀಂ ಕೋರ್ಟ್ನು ಒಪ್ಪಿಗೆ ಕೊಟ್ಟುಬಿಟ್ಟದ. ನಮ್ಮ ಕೇಂದ್ರದ ಏನು ಅರಣ್ಯ ಇಲಾಖೆ ಅದನ್ನು ಅದು ಹೇಳಿದ್ದಕ್ಕೆ ಎಸ್ ಅಂದುಬಿಟ್ಟದು. ಹೀಗಾಗಿ 30, 80 ಒಟ್ಟು 100 ಒಳಗಿದ್ದಂಥವೆಲ್ಲ ಗುಡ್ಡುಗಳು ಸಫಾ ಆಗುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಅರಾವಳಿ ಬೆಟ್ಟ ಎಲ್ಲಿ ಬರ್ತದೆ ನಿಮಗೆ ಗೊತ್ತದ. ಗುಜರಾತ್ನಿಂದ ಆರಂಭ ಆಗಿ ರಾಜಸ್ಥಾನ, ಅದರ ನಂತರ ಹರಿಯಾಣ, ಆಮೇಲೆ ದಿಲ್ಲಿವರೆಗೆ ಹೋಗ್ತದೆ ಗುಡ್ಡುಗಳು. 100 ಮೀಟರ್ ಸಣ್ಣದಲ್ರಿ ಇದು. ಹೆಚ್ಚು ಕಡಿಮೆ ಅಂಥವು ಆ ಭಾಗದಾಗ 12,081 ಬೆಟ್ಟಗಳದಾವೆ, ಗುಡ್ಡುಗಳಿದ್ದಾವೆ. ಗುಡ್ಡರಿಗಿದ್ದು ಬೆಟ್ಟಗಳದಾವೆ. 12,081 ಬೆಟ್ಟಗಳಿದ್ದಾವೆ. ಅದ್ರಲ್ಲಿ ಒಂದು ವೇಳೆ ಇದು ಕಾನೂನು ಪ್ರಕಾರ ಆಯ್ತಂದ್ರೆ ಈಗಂತಿ ಅನಧಿಕೃತವಾಗಿ ಅಕ್ರಮವಾಗಿ ಮಾಡ್ತಾನೆ ಬಂದಿದ್ದಾರೆ. ಈಗಾಗಲೇ ಅನೇಕ ಗುರುಗಳು ನಾಶ ಆಗ್ತಾ ಹೊಂಟಿದ್ದಾವೆ. ಈ 4 ರಾಜ್ಯಗಳಲ್ಲಿ ಜನ ಈಗಾಗಲೇ ಬೆಸತ್ತಿದ್ದಾರೆ ಇದ್ರ ಸಲುವಾಗಿ. ಯಾಕಂದ್ರೆ ಕಾಡು ಇದ್ದರೆ ನಾಡಪ್ಪ, ಕಾಡು ಇಲ್ಲಂದ್ರೆ ಎಲ್ಲಿ ಏನು. ಪಶ್ಚಿಮ ಘಟ್ಟದಲ್ಲಿ ಇದು ಬಂದಿದ್ದು. ಈಗಾಗಲೇ ಚಿರಾದಿ ಪಂಪಡ ಬಗ್ಗೆ ವಿರೋಧ ವ್ಯಕ್ತ ಆಗ್ತಾಯಿದೆ ಜನರಿಂದ. ಇರೋದೊಂದು ಸ್ವಲ್ಪ ಕಾಡದ, ಅದನ್ನು ಕುಲ್ಲ ಮಾಡುವಂಥ ಕಾಂಗ್ರೆಸ್ ಮಾಡಿದ ಕೆಲಸ ಇವ್ರು ಮಾಡ್ಲಿಕ್ಕಿದ್ದಾರೆ ಇವತ್ತು BJPಗರು. ಗುಜರಾತ್ದಲ್ಲಿ BJP ಸರ್ಕಾರ ಅದ, ಅದರ ನಂತರ ರಾಜಸ್ಥಾನದಲ್ಲೇ ಅದ, ಅದ್ರ ಜೊತೆಗೆ ಹರಿಯಾಣದಲ್ಲೇ ಇವ್ರದ್ದು, ದೆಹಲಿಯಲ್ಲೇ ಮತ್ತು ಇವತ್ತು BJP ಅದ. ಈ ಅರಾವಳಿಯಿಂದಾಗಿ ಅಲ್ಲಿ ಸಾಕಷ್ಟು ನದಿಗಳಿಗೆ ನೀರದ, ಕಾಡು ಒಂದಿಷ್ಟು ಅದ, ಒಂದಿಷ್ಟು ಏನಪ್ಪ ಅದು ಖನಿಜ ಪದಾರ್ಥಗಳು ಅಲ್ಲೆಲ್ಲ ಸಿಗುವಂಥವು ಇದ್ದಾವೆ. ಆ ಖನಿಜ ಹನನ ಮಾಡೋ ಸಲುವಾಗಿ ಒಂದಿಷ್ಟು ಅಕ್ರಮವಾಗಿ ದಂಧೆ ನಡ್ಬೋದು. ಒಂದು ಇದುವರೆಗೆ ರಾಜಕಾರಣಿಗಳನ್ನು ಮಾಡ್ತಾನೆ ಬಂದಿದ್ದಾರೆ. ಅದಕ್ಕೆ ಇವತ್ತು ಲೀಗಲ್ ಒಂದು ಬಟ್ಟೆ ತೊಟ್ಟು ಅವು ಒಟ್ಟು ಕುಲ್ಲ ಮಾಡೋದು. ಒಂದು ವೇಳೆ ಅದಾದ್ರೆ ಹೆಚ್ಚು ಕಡಿಮೆ ಕೇವಲ 1,050 ಅಷ್ಟೇ ಉಳಿತಾವೆ ಬೆಟ್ಟಗಳು. 100ಕ್ಕಿಂತ ಮೇಲ್ಗಿದ್ದಂಥವು, 100ಕ್ಕಿಂತ ಕೆಳಗಿದ್ದ 100 ಮೀಟರ್ ಕೆಳಗಿದ್ದಂಥ ಬೆಟ್ಟಗಳು ಎಲ್ಲ ಹೆಚ್ಚು ಕಡಿಮೆ ಕುಲ್ಲ ಆಗುವಂಥದ್ದು. ಹಾಗೇನಾದ್ರೂ ಆದ್ರೆ ಏನಾಗ್ತದಪ್ಪ ಅಂದ್ರೆ ಆ ಭಾಗದ ಡೆವಲಪ್ಮೆಂಟ್ ಮುಗಿದು ಹೋದಂಗನ ರೀ. ಹೊಳೆಗಳಿಗೆ ಬತ್ತಿ ಹೋಗ್ತಾವೆ, ಕಾಡುಗಳು ಇಲ್ಲ, ನೀರು ಸಿಗುವಂಥದ್ದು ಇಲ್ಲ, ವಾತಾವರಣ ಇವತ್ತು ಪೊಲ್ಯೂಟೆಡ್ ಆಗ್ಲಿಕ್ಕತ್ತದ ರೀ. ದೆಹಲಿ ಇವತ್ತು ಎಷ್ಟು ಪೊಲ್ಯೂಟೆಡ್ ಆಗ್ಯದ. ಮತ್ತು ಅವು ಗುಡ್ಡುಗಟ್ಟು ಹೋಗಿಬಿಟ್ಟಪ್ಪ ಅಂದ್ರೆ ಇನ್ನೂ ಅಲ್ಲಿ ಯಾರು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂಥ ವಾತಾವರಣ ಅದು ದೆಹಲಿಯಲ್ಲೇ. ಇನ್ನು ಉಳಿದ ಕಡೆ ಅದೇ ಪರಿಸ್ಥಿತಿ. ರಾಜಸ್ಥಾನದಲ್ಲಿ ಆಗಿರ್ಬೋದು, ಗುಜರಾತ್ದಲ್ಲಿ ಆಗಿರ್ಬೋದು, ಅಲ್ಲೂ ಡೆವಲಪ್ಮೆಂಟ್ ಅದೇ ರೀತಿ ಇದ್ದಾವೆ. ಹರಿಯಾಣದಲ್ಲಿ ಆಗಿರ್ಬೋದು. ಅವು ಕಾಡು ಇರೋದ್ರಿಂದ, ಅರಾವಳಿ ಕಾಡು ಇರೋದ್ರಿಂದ ಇವತ್ತರ ಜನ ಒಂದಿಷ್ಟು ನೆಮ್ಮದಿಯ ಉಸಿರನ್ನು ತೊಗೊಳ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ, ಹೇಗೋ ಬದುಕ್ತಾ ಇದ್ದಾರೆ. ಇನ್ನು ಅವು ಏನಾದರೂ ಆದರೆ ಮತ್ತು ಇನ್ನೊಂದಿಲ್ಲ ಗಮನಿಸ್ಬೇಕಾಯ್ತಪ್ಪ ಅಂದ್ರೆ ಅರಾವಳಿ ಜಗದ ಅತ್ಯಂತ ಹಳೆಯ ಬೆಟ್ಟಗಳಿವೆ. ಇಂಥ ಬೆಟ್ಟಗಳಲ್ಲಿ ಸಾಕಷ್ಟು ಖನಿಜ ಪದಾರ್ಥಗಳಿದ್ದಾವೆ. ಅದೆಲ್ಲ ಹಳ್ಳಿ ತೆಗೆದು ಹೋಗೋದು, ಗಿಡಗಳು ಕುಲ್ಲ ಮಾಡಿದರೆ ಏನಾಗ್ತದೆ ಪರಿಸ್ಥಿತಿ. ಜಸ್ಟ್ ಒಂದಿಷ್ಟು ನೀವು ಅದನ್ನು ಕಲ್ಪನೆ ಮಾಡಿಕೊಡ್ರಿ. ಫಾರೆಸ್ಟ್ ಸರ್ವೆ ಆಫ್ ಇಂಡಿಯಾದವರು ಮಾನದಂಡ ಮಾಡಿದರು 100 ಮೀಟರ್ ಕಡಿಮೆ ತೆಗಿನು ಅಂತೇಳಿ. ಆದರೆ 30ರಿಂದ ಹೆಚ್ಚು ಕಡಿಮೆ 80 ತನಕ ಏನಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಬೆಟ್ಟಗಳದಾವು. ಅದಕ್ಕೆ ಇವತ್ತು ಜನ ಅಲ್ಲಿ ಹೊಚ್ಚಿದ್ದು ಬಿಟ್ಟಿದ್ದಾರೆ. ಏನಪ್ಪ ಇದು ಕಾಂಗ್ರೆಸ್ಗಿಂತ ಒಳ್ಳೆ ಆಡಳಿತ ಬರ್ತದೆ, BJP ಕೊಟ್ಟರೆ ಅವರು ಅದನ್ನು ತೆಗೆದ ಮಾಡ್ತಾ ಇದ್ದಾರಲ್ಲಪ್ಪ. ಇದು ಎಲ್ಲ ಕಾರ್ಪೊರೇಟ್ಗಳಿಗೆ ಕೊಟ್ಟು ಬಿಡ್ತಾ ಇದ್ದಾರೆ. ಅವ್ರನ್ನ ತಮ್ಮ ಪಾರ್ಟಿ ಮಾಡಿ ಬಂದರೆ ಸಾಕಪ್ಪ, ನಾವು ಹಾಳೆ ಹೋಗಿ ಏನು ದೇಶ ಅನ್ನುವಂಥ ಮಟ್ಟಿಗೆ ಬಂದಿದ್ದು ಬಿಟ್ಟಿದ್ದಾರೆ. ಇವತ್ತು ಚುನಾವಣೆಗೆ ಗೆಲ್ಲೋದು, ದುಡ್ಡು ಹಂಚೋದು, ಆರಿಸಿ ಬರೋದು, ಈ ಟ್ಯಾಕ್ಟಿಕ್ಸ್ ಇವತ್ತು ಸ್ಟಾರ್ಟ್ ಆಗಿಬಿಟ್ಟದ. ಭಾಳ ದಿವಸ ಇದೆ ಇದು. ಕಾಂಗ್ರೆಸ್ಗರು ಮಾಡ್ತಾಯಿದ್ರು, ಅದನ್ನು ನೋಟ್ಬಂದಿ ಮಾಡಿ ಎಲ್ಲರ ಕೈ ದುಡ್ಡು ಕಸ್ಕೊಂಡ್ರು. ಈಗ ಬರೀ BJP ಇವತ್ತು 80% ಹೆಚ್ಚು 70 to 80% ಪಾರ್ಟಿ ಫಂಡ್ ಯಾರು ಬರ್ತಿದ್ದಾರೆ ಆಡಳಿತಾರೂಢ ಪಕ್ಷ BJPಗೆ. ಇದೇನೇನಾಗಟ್ಟಲ್ಲ ಎಲ್ಲರೂ ಕುಲ್ಲ ಮಾಡ್ತಾ ಹೋದ್ರೆ ಮುಂದೆ ಉಳಿದಿರಪ್ಪ ಮುಂದಿನ ಭವಿಷ್ಯದ ಜನರಿಗೆ, ಭವಿಷ್ಯ ಭಾರತದ ಯುವಕರಿಗೆ ಏನು ನಾಳೆ ಅಂತ ಈ ಪ್ರಶ್ನೆ ಜೋರಾಗಿ ಎದ್ದುಬಿಟ್ಟದಲ್ಲಿ. ಅರಾವಳಿ ಏರಿಯಾದಲ್ಲಿ ಇವೆಲ್ಲ 4 ರಾಜ್ಯಗಳಲ್ಲಿ ಸಣ್ಣವಲ್ಲ ಇವು. ಅಲ್ಲೇ ತಾರ್ ಮರುಭೂಮಿ ಅದ, ಅದ್ರ ಉಸಕ್ಕೆ ಹಾರಿ ಬಂದು ಬೀಳೋದು ಸಾಧ್ಯತೆಗಳು. ಕಾಡುಗಳೆಲ್ಲ ಹೋದ್ರೆ ಮತ್ತು ಉಸಕ್ಕೆ ಹಾರಿ ಬಂದು ಬೀಳ್ತದೆ ಓಪನ್ ಏರಿಯಾದಾಗ. ದೆಹಲಿ ಅಂತ ಪೂರ್ತಿ ಇವತ್ತು ಏನಾಗ್ಯದ, ಪೊಲ್ಯೂಟೆಡ್ ಆಗ್ಯದ.
ಇವತ್ತು ಬೆಟ್ಟಗಳಿದ್ದಾವೆ ಅಂತ ತಿಳ್ಕೊಂಡು ಒಂದು ಸ್ವಲ್ಪ ಏನೋ ಆಕ್ಸಿಜನ್ ಸಿಗ್ತಾ ಇದೆ ಸುತ್ತಮುತ್ತ ಕೊಳದಲ್ಲಿ ಇರೋದ್ರಿಂದ ಅದು ಇವು ಹೋಗಿಬಿಟ್ರೆ ಮುಂದೆ ಅವ್ರ ಗತಿ ಅಲ್ಲ ಯಾವ ರೀತಿ ಬದುಕ್ಬೋದು ಇದು ಎಂದಾದ್ರೂ ಕಲ್ಪನೆ ಅದ ಈ ಸರ್ಕಾರಗಳಿಗೆ ಅಂತ ಯಾರು ಸಲುವಾಗಿ ಇದ್ದಾರೆ ಸರ್ಕಾರಗಳು ಇವು ಪೊಲಿಟಿಕಲ್ ಪಾರ್ಟಿಗಳು ಮಾಡಿಕೊಂಡು ಅದು ಫಂಡ್ ಮಾಡಿಕೊಂಡು ಒಬ್ಬರು ದುಡ್ಡು ಹೊಡಿಯೋದಕ್ಕಾಗಿ ಅಧಿಕಾರ ಹಿಡಿಯೋದಕ್ಕಾಗಿ ಮಾತ್ರ ಅದಾವೆ ನೀವು ಇವತ್ತು ಜನಸಾಮಾನ್ಯ ಕೇಳ್ತಾ ಇದ್ರೆ ಇದು ಕೇಳಲೇಬೇಕಾದಂಥದ್ದು ಪಶ್ಚಿಮ ಘಟ್ಟಕ್ಕೂ ಶುರು ಅದ ಇದು ಡೆವಲಪ್ಮೆಂಟ್ ಹೆಸರು ಮಾತ್ರ ಇಡೀ ದೇಶವನ್ನು ಕುಲ್ಲ ಮಾಡ್ಕೊಂಡು ಹೋಗಿಬಿಡುವಂಥದ್ದು 33% ಇದ್ದಂಥ ಕಾಡು ಇವತ್ತು 12-10 ಬಂದು ನಿಂತದ 20% ಕಾಡು ಹಾಳಾಗಿ ಹೊಂಟದ ಹೋಗ್ಯದ ಹೊಂಟದರ ಹೋಗಿಬಿಟ್ಟದ ಇನ್ನು ಇರುವ ಕಾಡನ್ನು ಕುಲ್ಲ ಮಾಡಿದರೆ ನಮ್ಮ ಕುಡಿಯೋಕ್ಕೆ ನೀರು ಸಹಿತ ಎಲ್ಲಿ ಹೋಗೋದು ಇದನ್ನು ಮೊನ್ನೆ ರಾಜೇಂದ್ರ ಸಿಂಗ್ ಅಂತ ತಿಳ್ಕೊಂಡು ಈ ನಿಸರ್ಗವಾದಿ ನದಿಗಳ ಪರವಾಗಿ ಮಾತಾಡುವಂಥ ವ್ಯಕ್ತಿ ಸ್ಪಷ್ಟ ಹೇಳ್ತಾ ಇದ್ದಾರೆ ಎಷ್ಟೋ ನದಿಗಳು ಬತ್ತಿ ಹೋಗಿದ್ದವರಲ್ಲೇ ಯಾವ ಉಳಿದಿಲ್ಲ ಕಾಡಿಲ್ಲ ನದಿ ಇಲ್ಲ ಜಲ ಇಲ್ಲ ಕಾಡಿರೋದ್ರಿಂದಾಗಿ ಅಲ್ಲಿಯ ಕಾಡಿನ ನೀರಿನಿಂದ ನದಿಗಳು ತುಂಬಿ ಹರಿಯುವಂಥ ಬರ್ತದೆ ಅದಿಲ್ಲ ಇಲ್ಲ ಅದು ಹೋದ್ರೆ ಮುಂದೆ ಗತಿ ಏನಪ್ಪ ನಿಮ್ದು ಅನ್ನುವಂಥ ಮಾತು ಅದಕ್ಕೆ ಈ ಅರಾವಳಿ ಎನ್ನುವಂಥದ್ದು ಈ ಸರ್ಕಾರ ತಪ್ಪು ನೀತಿಯಿಂದಾಗಿ ಮತ್ತು ಅದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಡೋದು ಇದು ಭಾಳ ನೋವಿನ ವಿಷಯ ವಿಚಾರ ಮಾಡಬೇಕಾಗಿತ್ತು ಅದನ್ನು ಏನದ ಪರಿಸ್ಥಿತಿ ಹೆಂಗದಪ್ಪ ಅಂತೇಳಿ ಸರ್ವೆ ಮಾಡಿಸ್ಬೇಕಾಗಿತ್ತು ಸರ್ವೆ ರಿಪೋರ್ಟ್ಸ್ಗಳಿದ್ವು ಅವೆಲ್ಲ ಅದು ಮಾಡ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ ಬರುವಂಥ ಸಾಧ್ಯತೆಗಳು ಆಗ್ತಿರಲಿಲ್ಲ ಹೀಗಾಗಿ ಇವತ್ತು ಅರಾವಳಿ ಇದು ವಿಶೇಷವಾಗಿ ಈಗ ನಿಮಗೆ ಹೇಳಿದಂಗೆ ಗುಜರಾತ್ ರಾಜಸ್ಥಾನ್ ದೆಹಲಿ ಮತ್ತು ಹರಿಯಾಣಗಳಲ್ಲಿ ಹಬ್ಬಿಕೊಂಡಿದ್ದರಿಂದಾಗೆ ಅಲ್ಲಿ ಸುತ್ತಮುತ್ತ ಇದ್ದಂಥ ಅವೆಲ್ಲ ಪಟ್ಟಣಗಳಾಗಿರ್ಬೋದು ಮತ್ತು ನಗರಗಳಾಗಿರ್ಬೋದು ಮತ್ತು ದೊಡ್ಡ ಮಲ್ಟಿ ಏನಪ್ಪ ಅಂತಂದ್ರೆ ಜಾಗಗಳಾಗಿರ್ಬೋದು ಅವೆಲ್ಲವೂ ಇವತ್ತು ಅಪಾಯಕ್ಕೆ ಬಂದಿದ್ದಾವೆ ಗಣಿಗಾರಿಕೆಯಲ್ಲಿ ಒಪ್ಪಿಗೆ ಕೊಟ್ಟಿದ್ದಕ್ಕಾಗಿ ಅವೆಲ್ಲವೂ ಸ್ಟಾರ್ಟ್ ಆದ್ರೆ ಅಲ್ಲಿ ಗಣಿಗಾರಿಕೆಯಿಂದಾಗಿ ಇಡೀ ನಿಸರ್ಗ ಹಾಳಾಗಿ ಹೋಗುವಂಥದ್ದು ಹೀಗಾಗಿ ಇದೆಲ್ಲ ಏನಪ್ಪ ಅಂತಂದ್ರೆ ಈ ನೆಲೆಯಲ್ಲಿ ಅಲ್ಲಿ ಉತ್ತರ ಭಾರತದ ಜನ ಗಾಬರಿಗೊಂಡಿದ್ದಾರೆ ಗಾಬರಿಗೊಂಡು ನಿಲ್ಲಿಸ್ರಿ ಅಂತ ಬೆನ್ನು ಹತ್ತಿದ್ದಾರೆ ಹೋರಾಟ ಶುರು ಮಾಡ್ತಾಯಿದ್ದಾರೆ ಅದಕ್ಕಿಂತ ಯಾವ ರೀತಿ ಜನ ಸ್ಪಂದನೆ ಮಾಡಿದ್ದಕ್ಕೆ ನಮ್ಮ ಸರ್ಕಾರಗಳು ಯಾವ ರೀತಿ ಉತ್ತರ ಕೊಡ್ಬೋದು ಈಗಾಗಲೇ ನಾವು ಅದನ್ನೆಲ್ಲ ಮಾಡೋದಿಲ್ಲ ಹಾಗೆ ಹೀಗೇನು ಹೇಳ್ತಿದ್ದಾರೆ ಸರ್ಕಾರದ ಪರವಾಗಿ ಹೇಳ್ತಿರುವಂಥ ಭೂಪೇಂದ್ರ ಯಾದವ್ ಪರಿಸರ ಸಚಿವರು ತಮ್ಮ ಸೆಂಟ್ರಲ್ ತೆಗೆದುಕೊಂಡಿದ್ದಾರೆ ಸರಿ ಅಂತ ವಾದ ಮಾಡ್ತಾ ಇದ್ದಾರೆ ಆದರೆ ವಾಸ್ತವವಾಗಿ ಕಾಡ ಏನೋ ಅಕ್ರಮ ನಡೆಸಲು ಇಷ್ಟು ಹೊಲಸು ಮಾಡ್ತಾರೆ ಇವರು ಕಾಡಿದ್ದಂಗೆ ಮಾಡ್ತಾರೆ ಸಕ್ರಮಗೊಳಿಸಿದ್ರೆ ಅದೇನದು ಹೇಳಿಕೆ ಇರೋದು ಅನ್ನುವಂಥ ಮಾತನ್ನು ಗಮನಿಸ್ಕೋತ ಈ ಒಂದು ವಿಶ್ವದ ಅತ್ಯಂತ ಹಳೆಯ ಬೆಟ್ಟಗಳನ್ನು ಖುಲ್ಲ ಮಾಡುವುದೇನಪ್ಪ ಅಂತಂದರೆ ಸ್ಪಷ್ಟ ನೇರಾನೇರವಾಗಿ ನಮ್ಮ ಅಭಿವೃದ್ಧಿಯನ್ನು ನಾವು ನಮ್ಮ ಕಾಲ ಮೇಲೆ ವಾಯ್ಕೆ ಹೊಡ್ಕೊಂಡಂಗೆ ಆಗ್ತದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಒಟ್ಟಾರೆಯಾಗಿ ಈ ಅರಾವಳಿ ಉಳಿಸಿ ಅನ್ನೋದು ಚಳವಳಿ ಶುರುವಾಗ್ಯದ ಈ ಚಳವಳಿ ಇಲ್ಲಿ ಈ ನಾಡಿನ ಪ್ರಾಮಾಣಿಕರು ಯಾರಿದ್ದಾರೆ ಅವರಿಗೆ ಮೂಮೆಂಟ್ ಶುರು ಮಾಡಿದ್ರೆ ಭಾಳ ಯೋಗ್ಯ ಅಂತ ಯಾಕಂದ್ರೆ ಈಗ ಇರುತ್ತಿರುವಂಥ ಎಲ್ಲ ಅರಾವಳಿ ಉಳಿಸಿ ಮಾಡಿ ಸ್ಟ್ರೈಕ್ ಮಾಡುವಂಥವ್ರು ಯಾವಾದರೂ ಒಂದು ಟೀಕೆ ಟಿಪ್ಪಣಿಗಳಿಗೆ ಆರೋಪಗಳಿಗೆ ಬಲಿಯಾದಂಥವ್ರು ಇದ್ದಾರೆ ಅದಕ್ಕಾಗಿ ಇದರದ್ದು ಹೊಸ ಮೂಮೆಂಟ್ ಆಗಬೇಕಾಗಿದೆ ಅದು ಯಂಗ್ ಜನ್ರೇಷನ್ನಿಂದ ಆಗಲೇಬೇಕಾದ್ದು ಯಾಕಂದ್ರೆ ನಮ್ಮ ಬೆಟ್ಟ ಉಳಿಬೇಕು ಬೆಟ್ಟಗಳ ಜೊತೆಗೆ ಅಲ್ಲಿ ಖನಿಜ ಪದಾರ್ಥ ಉಳಿಬೇಕು ಅನ್ನೋದು ಸಾಮಾನ್ಯವಾದ ಎಲ್ಲರ ಬೇಡಿಕೆ ಆ ಬೇಡಿಕೆಗೆ ಎಲ್ಲರೂ ಸ್ಪಂದಿಸ್ತಾರೆ ಅಂತ ತಿಳ್ಕೊಂಡು ಇರಲಿ ಅರಾವಳಿ ಉಳಿಸುವಂಥ ಒಂದು ದೊಡ್ಡ ಮೂಮೆಂಟ್ ಆಗಲಿ ಆದರೆ ಜನ ಬರೀ ಒಂದು ಏನೋ ಸಂದರ್ಭದಲ್ಲಿ ಮಾತಾಡಿ ಹೋಗೋದಾಗಬಾರ್ದು ನಿರಂತರ ಹೋರಾಟ ಮಾಡಿ ಆದಷ್ಟು ತರುವಂಥ ಪ್ರಯತ್ನ ಮಾಡಬೇಕು ಅರಾವಳಿ ಕಾಡುಗಳನ್ನು ಕಡಿಯೋದು ನಿಲ್ಲಿಸ್ಬೇಕಂತೇಳಿ ಈ ಮೂಲಕ ಅವರಲ್ಲಿ ಬೇಡ್ಕೊಳ್ತಾ ಆ ಒಂದು ನೆಲೆಯಲ್ಲಿ ನಮ್ಮ ಅರಾವಳಿ ಮತ್ತೊಮ್ಮೆ ಹೇಳುವಂಥದ್ದು ಅರಾವಳಿ ಉಳಿದ ನಿಶ್ಚಿತವಾಗಿಯೂ ನಮ್ಮ ನಾಡನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ರಾಜಕಾರಣಿಗಳು ತಮ್ಮ ರಾಜಕೀಯ ವ್ಯವಹಾರ ಬಿಟ್ಟ ಪ್ರಾಮಾಣಿಕವಾಗಿ ಕೆಲಸ ಮಾಡಿ ದಿಶೆಯಲ್ಲಿ ಮತ್ತು ಉತ್ತಮ ಮಾಡ್ತಾ ಅರಾವಳಿ ಉಳಿಸಿ ಬರೀ ಬಾಯಲ್ಲಿ ಆಗಬಾರ್ದು ಉಳಿಬೇಕದು ನಮ್ಮಲ್ಲಿ ಅಂತ ಹೇಳ್ತಾ ನಮ್ಮ ವಯಸ್ಸಿಗೆಲ್ಲ ಮಾತಾಡಿದ್ರೆ ನಿಮ್ಗೆ ಲೈಕ್ ಆಗಿರ್ಬೋದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಜೊತೆ ಸಬ್ಸ್ಕ್ರೈಬ್ ಮಾಡಿ S60 ನ್ಯೂಸ್ ಅಂತ ಸಿದ್ದರಾಮಯ್ಯದು ಸತ್ಯದ ಕೈಗಾರನಡಿ ವಂದನೆ.